ನಮಗೆ ಆಶ್ಚರ್ಯ ಆಯಿತು. ಮೊನ್ನೆ ದಿವಸ ಒಬ್ಬರು ಕೋಲಾರದಲ್ಲಿ ಈ ವರ್ಷ ಪ್ರಪ್ರಥಮ ಬಾರಿಗೆ ಒಬ್ಬರು ಫ್ರೂಟ್ ಪ್ರೊಸೆಸರು ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಕಮರ್ಷಿಯಲ್ ಪ್ರೊಡಕ್ಷನು ಗೇರು ಹಣ್ಣಿನ ಪಲ್ಪ್ ಮಾಡಿ ಒಂದು ಸ್ವಲ್ಪ ಟ್ರಯಲ್ ಮಾಡಿದರು. ಯಾರೂ ಕೇಳಲಿಲ್ಲ. ನಮ್ಮೊಂದು ಗ್ರೂಪ್ ಇದೆ, ಕ್ಯಾಶ್ಯೂ ಆ್ಯಪಲ್ ಟು ಮಾರ್ಕೆಟ್ ಅಂತ. ಆಸಕ್ತ ರೈತರಿದ್ದರೆ ಸೇರ್ಕೋಬಹುದು. ಆ ಗ್ರೂಪ್ ಆಗೋ ಹೊತ್ತಿಗೆ ಇವರು ಯಾರೂ ಕೇಳುವರಿಲ್ಲ ಅಂತ ಅವರು 50 kg ಪಲ್ಪನ್ನು ಕೊಂಡೋಗಿ ತಿಪ್ಪೆಗೆ ಬಿಸಾಡಿದರು. ಹಿ ಥ್ರೂ ಇಟ್. ಇವತ್ತು ಅವ್ರು ಹೇಳ್ತಾರೆ 2 ತಿಂಗಳು ಸೀಸನ್ ಇದೆ, ಯಾರಿಗೂ ಬೇಕಿದ್ರೆ ಹೇಳಿ ನಾನು ಪಲ್ಪ್ ಮಾಡಿ ಕೊಡ್ತೀನಿ. ಮಾತ್ರ ಅಲ್ಲ, ಅವರು ಹಣ್ಣಿಂದ ಬಾರ್ ಮಾಡಿ ಕೊಡ್ತಾರೆ. ಬೇಕಿದ್ರೆ ನಿಮಗೆ ವೈಟ್ ಲೇಬಲ್ಡ್ ನೀವು ಮಾರ್ಬೋದು, ಮ್ಯಾಂಗೋ ಸೇರಿಸಿ. ಈಸ್ ಎ ಫ್ರೂಟ್ ಟೆಕ್ನಾಲಜಿಸ್ಟ್. ಮಾತ್ರ ಅಲ್ಲ, ಅವರ ಇನ್ ಹೌಸ್ ಅವರಲ್ಲಿ ಫುಡ್ ಟೆಕ್ನಾಲಜಿಸ್ಟ್ ಕೂಡ ಇದ್ದಾರೆ. ದೇರ್ ಆರ್ ಅಪೋರ್ಚುನಿಟೀಸ್. ಪ್ರಯತ್ನ ಮಾಡಿದರೆ ಇವರೇನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿದರೆ, ಅವರು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಜೈಪುರದಲ್ಲಿ ಮೆಷಿನ್ ಬುಕ್ ಮಾಡಿದ್ದಾರೆ. ಈ ಸೀಸನ್ನಲ್ಲಿ ಏಸೆಪ್ಟಿಕ್ ಪ್ರಿಸರ್ವೇಷನ್ ಅಂತ ಹೇಳ್ತಾರೆ. ಹಣ್ಣನ್ನು ಅದನ್ನು ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ, ಕೋಲ್ಡ್ ಚೈನ್ ಅಗತ್ಯ ಇಲ್ಲದೆ ಪ್ರಿಸರ್ವ್ ಮಾಡಿಡುವಂಥದ್ದು 12 ತಿಂಗಳು ಬಳಕೆ ಮಾಡುವ ರೀತಿಯಲ್ಲಿ ಆಗುವ ಹಾಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಈ ವರ್ಷ ಗೇರು ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಕೊಂಕಣದಲ್ಲಿ ಒಂದು ಏಸೆಪ್ಟಿಕ್ ಪ್ರಿಸರ್ವೇಷನ್ ಯಂತ್ರ, ಒಂದು ಕಾರ್ಖಾನೆ ಶುರುವಾಗುತ್ತೆ. ಗೇರು ಹಣ್ಣು ಮುಗಿದ ಮೇಲೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಮಾಡ್ತಾ ಅವ್ರು ಹೋಗ್ತಾರೆ. ಸೊ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ದೇ ಆರ್ ಅಡ್ರೆಸಿಂಗ್ ದಟ್ ಪ್ರಾಬ್ಲಮ್ ಆಫ್ ಸೀಸನಾಲಿಟಿ. ಸೊ ಒಳ್ಳೆಯ ಅವಕಾಶ ಇದೆ. ನಾವು ಮರೆಯದೆ ಮುಂದೆ ಹೋದರೆ ಖಂಡಿತವಾಗಿ ಅವಕಾಶ ಇದೆ. ಇದು ಕೇರಳ ನಮ್ಮ ಇವರ PCK ಅವರಲ್ಲಿ ಮೊನ್ನೆ ಆಗಿರುವಂಥ ಬೆಳವಣಿಗೆ. ಇದು ಗಿರಾಕಿಗಳೇ ಕೇಳಿ ಹಣ್ಣುಗಳನ್ನು ಕೇಳಿ ತಿನ್ನಲಿಕ್ಕೆ ಶುರು ಮಾಡಿದ್ದಾರೆ. ಕಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕೊಡಿ. ನಿನ್ನೆ ರಾಜ್ಕುಮಾರ್ ಅವ್ರ ಹತ್ರ ಮಾತಾಡಿದೆ. ಅವರು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು. ಅವ್ರು ಹೇಳಿದರು, ನಾನು ಪುತ್ತೂರಿನಲ್ಲಿರುವಾಗ ಪ್ರತಿ ದಿವಸ ಒಂದೊಂದು ಹಣ್ಣು ತಿಂತಾ ಇದ್ದೆ. ಮಾತ್ರ ಅಲ್ಲ, ನಾನೊಂದು ಸಲಹೆ ಕೊಟ್ಟಿದ್ದೆ, ಒಂದು ದೊಡ್ಡ ಪಾತ್ರೆಯಲ್ಲಿ ಹಣ್ಣು ತಂದಿಡಿ, ರೈತರು ತಿನ್ನಲಿ ಅಂತ. ಅದು ಕ್ರಿಯೇಟಿಂಗ್ ಅವೇರ್ನೆಸ್. ಆಮೇಲೆ ಈಗಿರೋ ಸ್ಥಿತಿಯಲ್ಲಿ ಕೆಲವೊಂದು ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡ್ರೆ 2 ದಿವಸ ಶೆಲ್ಫ್ ಲೈಫನ್ನು ಉಳಿಸ್ಕೊಳ್ಳೋದು ದೊಡ್ಡ ಕಷ್ಟ ಅಲ್ಲ ಅಂತ ರಾಜ್ಕುಮಾರ್ ಹೇಳ್ತಾರೆ. ಅದು ಏನೆಂತ ಹೇಳುವ ವಿವರಗಳು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಬರ್ತದೆ. ಇವರು ಪಲ್ಪ್ ಮಾಡಿದವರು. ನನಗೆ ಒಂದು ಮಾತು ಹೇಳಬೇಕು. ಬ್ರೆಜಿಲ್ ಕ್ಯಾಶ್ಯೂ ಆ್ಯಪಲ್ ವ್ಯಾಲ್ಯೂ ಎಡಿಷನ್, ನಾವು ಕಾವಾ ಅಂತ ಹೇಳ್ತೀವಿ, CAVA, ಬ್ರೆಜಿಲ್ ಅಲ್ಟಿಮೇಟು, ಅಲ್ಲಿ ಅವರು ಉತ್ಪಾದಿಸಿದ ಹಣ್ಣಿನ 20ರಿಂದ 25% ಯುಟಿಲೈಸ್ ಮಾಡ್ತಾ ಇದ್ದಾರೆ. 100 ಕಂಪೆನಿಗಳು ಕ್ಯಾಶ್ಯೂ ಆ್ಯಪಲ್ ಪಲ್ಪನ್ನು ಮಾಡಿ ಬಿಸ್ನೆಸ್ಸಿಗೆ ಮಾತ್ರ ಅಲ್ಲ, ಮನೆ ಬಳಕೆ ಕೂಡ, B2B ಮಾತ್ರ ಅಲ್ಲ, B2C ಕೂಡ ಮಾರ್ತಾ ಇದ್ದಾರೆ. ನಾವು ಆರಂಭದ ಹಂತೆಯಲ್ಲಿ ಬಾಲವಾಡಿಯಲ್ಲಿದ್ದೇವೆ. ಬಟ್ ನಾವು ಪ್ರಯತ್ನ ಮಾಡಿದರೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಇದು ಗಿರೀಶ್ ಮೊದಲ ಪಲ್ಪ್ ಮಾಡಿದವರು, ಅವ್ರದ್ದು ಗಿರೀಶ್ ಎಂಟರ್ಪ್ರೈಸಸ್ ಕೋಲಾರ. ಈಗ ನಮ್ಮ ಹತ್ರ ಒಂದು ಟ್ರಯಲ್ ಮಾರ್ಕೆಟಿಂಗು ಅಥವಾ ಇಂಥ ಕಾರ್ಯಕ್ರಮ ಸ್ವಲ್ಪ 1 ತಿಂಗಳು ಮೊದಲಾದರೆ ಅಡಿಗರು ಅವ್ರ ಹತ್ರ ಬಾರ್ ಮಾಡಿಸಿ ತಂದು ನಿಮಗೆಲ್ಲ ಬಾರ್ ಕೊಡ್ತಿದ್ರು. ಇದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಎಷ್ಟು ಪ್ರಾಡಕ್ಟ್ ಇದೆ ನನಗೆ ಗೊತ್ತಿಲ್ಲ, ಡಜನ್ಗಟ್ಟಲೆ ಪ್ರಾಡಕ್ಟ್ಗಳಿವೆ. ಎಲ್ಲ ಟೆಕ್ನಾಲಜಿ ಅವೈಲೇಬಲ್ ಇದೆ. ಇದು DCR ಪುತ್ತೂರಲ್ಲಿ ಸಾಕಷ್ಟು ಉತ್ಪನ್ನಗಳಿದೆ. ಒಂದು 2 ಸುಮ್ಮನೆ ಇಲ್ಲಿ ಫೋಟೋ ಹಾಕಿದ್ದೀನಿ. ಅದರ ಬಹಳ ಮಹತ್ವದ್ದು ಕ್ಯಾಶ್ಯೂ ಆ್ಯಪಲ್ ಪಲ್ಪ್ ಇದೆ. ಆಮೇಲೆ ಬೇರೆ ಬೇರೆ ಬೆವರೇಜಸ್ಸು, ಸೋಡಾ ಇತ್ಯಾದಿಗಳು ಇವೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಕ್ಯಾಶ್ಯೂ ಆ್ಯಪಲ್ನ ನಿಜವಾದ ರುಚಿ ಇರುವುದು ಮತ್ತು ಅದು ತುಂಬ ಮುಂದಕ್ಕೆ ಹೋಗುವಂಥದ್ದು 0 ಅಡಿಟಿವ್ಸ್ ಏನಿದೆ ಆ ದಾರಿಯಲ್ಲಿ ಹೋದರೆ ತಕ್ಷಣಕ್ಕೆ ತುಂಬ ಸಿಹಿ ಪ್ರಿಯರು ಮುಂದೆ ಬಾರದಿದ್ದರೂ ಕೂಡ ಇಟ್ ವಿಲ್ ಬಿ ಸಸ್ಟೈನೇಬಲ್. ಏನು ಮಾಡಬೇಕಾಗಿದೆ ಇವತ್ತು ಅಂತ ಹೇಳಿದರೆ, ಆ ಉತ್ಪನ್ನಗಳನ್ನು ಜನರಿಗೆ ಕೊಟ್ಟು ಅದ್ಭುತ ಇದೆ ಅಂತ ಹೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅದ್ಭುತ ಇಲ್ಲ, ಆದರೆ ಕುಡಿಯೋದಕ್ಕೆ ಏನೇನೂ ಅಡ್ಡಿ ಇಲ್ಲ, ಪರವಾಗಿಲ್ಲ, ಕುಡಿಬೋದು ಅಂತ ಅಷ್ಟು ಒಪಿನಿಯನ್ ಬಂದರೆ ಮತ್ತೆ ನಿಮ್ಮ ನ್ಯೂಟ್ರಿಟಿವ್ ವ್ಯಾಲ್ಯೂ, ವಿಟಮಿನ್ C ಎಲ್ಲ ಹೇಳಿಕೊಂಡು ಅದರ ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲಿ ಬೆಲ್ಲ ಉತ್ಪಾದಿಸಿದ್ದಾರೆ. ಮೊನ್ನೆ ಗೊತ್ತಾಯಿತು, ನಮ್ಮ ಗ್ರೂಪಿನಲ್ಲಿ ಒಂದು 3-4 ಮಂದಿ ಬ್ರೆಜಿಲ್ನವರಿದ್ದಾರೆ. ಅವ್ರು ಹೇಳಿದರು ನಮ್ಮಲ್ಲಿ ಈಗಾಗಲೇ ಇದೆ ಅಂತ. ನಮಗೆ ಸಣ್ಣ ಡೌಟ್ ಇತ್ತು. ಜ್ಯೋತಿಯವರದ್ದು ಸ್ವಲ್ಪ ಚರ್ಚೆಯೂ ಆಯಿತು. ಇಸ್ ಇಟ್ ವಯಬಲ್ ಅಂತ. ನೀವು ಮಾಡಿದ ಬೆಲ್ಲ ಆರ್ಥಿಕವಾಗಿ ಕಾರ್ಯ ಸಾಧ್ಯವೋ? ಖಂಡಿತ ಸಾಧ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಮಗೊಂದು ಧೈರ್ಯ ಸಿಕ್ತು. ಬ್ರೆಜಿಲ್ನ ಮಾರ್ಕೆಟಲ್ಲಿ ಆಲ್ರೆಡಿ ಕ್ಯಾಶ್ಯೂ ಆ್ಯಪಲ್ ಬೆಲ್ಲ ಇದೆ. ಮತ್ತು ನಾವು ನೋಡಬೇಕು ಅದು ಯಾವ ಸ್ಲಾಟು, ಯಾರಿಗೆ ಮಾರ್ಬೋದು ಇತ್ಯಾದಿ. ಈಗಾಗಲೇ ಬೆಲ್ಲದ ಟೆಕ್ನಾಲಜಿಯನ್ನು ಇಬ್ಬರು ತೊಗೊಂಡಿದ್ದಾರೆ. ಅದರಲ್ಲಿ ರಾಧಾಕೃಷ್ಣ ಮಾಡಿ ತೊಗೊಂಡು ಬಂದಿದ್ದಾರೆ. ಹಗಲು ರಾತ್ರಿ ನಿನ್ನೆ ನಿದ್ರೆ ಮಾಡಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಬರ್ತಾ ಇದ್ದಾರೆ ಯುವಕರು. ಕಿರಣ್ ಅವರು CFTRI ಟ್ರೈನ್ಡು. ಅವರು 3 ಥರದ ವೇರಿಯಂಟ್ಸ್ ಜ್ಯೂಸಲ್ಲಿ ತರ್ತಾ ಇದ್ದಾರೆ. ಮಾತ್ರ ಅಲ್ಲ, ಡಿಸೆಂಟ್ರಲೈಸ್ಡ್ ರಾ ಮೆಟೀರಿಯಲ್ ಪ್ರೊಡಕ್ಷನ್. ರೈತರಿಗೆ ಅಲ್ಲೇ ಸಣ್ಣ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಅವರೇ ಅದರ ಪ್ರಾಥಮಿಕ ರಸ ತೆಗೆದರೆ ಒಂದಿಷ್ಟು ಲೀಟ್ರಿಗಿಷ್ಟು ಅಂತ ಮಾಡಿಕೊಟ್ಟು ಮಾಡಿ ಹೊಸ ದಾರಿಯಲ್ಲಿ ನಡೀಲಿಕ್ಕೆ ತಯಾರಾಗಿದ್ದಾರೆ. ವಿನಾಯಕ್ ಮಹಾಜನ್ ದಾಪೋಲಿಯವರು, ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಬೈ ಥಮ್ಸಪ್ ಕಂಪನಿಯಲ್ಲಿ ಕೆಲಸ ಮಾಡಿದವರು. ನೋಡಿ, ಅವರು ಸೇರಿಕೊಂಡು ಅವರೊಂದು FPO ಅಧ್ಯಕ್ಷರು.
ಅವರು ಕ್ಯಾಶ್ಯೂ ರಿಸರ್ಚ್ ಆರ್ಗನೈಸೇಷನ್ ಅಂತ ಬೋರ್ಡ್ ಹಾಕ್ಕೊಂಡು ಮಾಡಿದ್ರು. ನಾನು ಅವ್ರ ಹತ್ರ ಕೇಳಿದೆ, ನನ್ನ ಸ್ನೇಹಿತರವರು, ಯಾಕೆ ಸ್ವಾಮಿ ಇಷ್ಟಿಷ್ಟು ದೊಡ್ಡ ಕೋಟಿಗಟ್ಟಲೆ ಸಂಸ್ಥೆಗಳಿರುವಾಗ ನೀವು ಒಬ್ಬರೇ ಒನ್ ಮ್ಯಾನ್ ಶೋ? ಅವರು ಹೇಳಿದರು, ಮುಂದಕ್ಕೆ ಹೋಗಿಲ್ಲ, ಏನೂ ಮುಂದಕ್ಕೆ ಹೋಗಿಲ್ಲ. ನೀವು ಹೇಳುವ ಸಂಸ್ಥೆಗಳು ಇರೋದು ಹೌದು, ಎಲ್ಲೂ ಮುಂದಕ್ಕೆ ಹೋಗಿಲ್ಲ. ನಮ್ಮ ಕೈಲಾಗೋದನ್ನು ನಾವು ಮಾಡ್ತೀವಿ, ಹಿಂದಿಂದಲೂ ನಮ್ಮ ಪ್ರಿನ್ಸಿಪಲ್ ಇದು. ಅವರು ಇಲ್ಲಿ ನೋಡಿ, ಅವರು ಸುಕಾಜು ಅಂತ ಹೆಸರಿಟ್ಟಿದ್ದಾರೆ, ಕ್ಯಾಶ್ಯೂ ಕ್ಯಾಂಡಿ. ಇವರಿಗೆ ಒಂದು 30 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರು ಹೇಳೋದು, ನಮ್ಮದು ಟೂರಿಸ್ಟ್ ಸ್ಪಾಟು, ಒಂದು 5-10 ಪೀಸ್ ಇಂಥದ್ದಿಟ್ಟರೆ ಒಂದು 50-100 ರೂಪಾಯಿಗೆ ಮಾರಲಿಕ್ಕೆ ಏನೂ ಕಷ್ಟ ಇಲ್ಲ ಅಂತ. ಯಾರಾದರೂ ನಿಜವಾದ ಅಭ್ಯರ್ಥಿಗಳಿದ್ದರೆ, ನಿಜವಾಗಿ ಆಸಕ್ತಿಯವರಿದ್ದರೆ ನಾನು ಫೋನ್ನಲ್ಲಿ ಹೇಳಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ಆ ಕೆಲಸ ಮಾಡಬೇಡಿ, ನಿಜವಾದ ಅಭ್ಯರ್ಥಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ನೀವೊಂದು ರಾಯಲ್ಟಿ ತಗೊಳ್ಳಿ ಅಂತ ಹೇಳಿ. ಇದು ಬಹಳ ಜನರಿಗೆ ಗೊತ್ತಿಲ್ಲದ ವಿಷಯ. ಗೇರು ಹಣ್ಣಿನ ರಸ ಔಷಧದಲ್ಲಿ ಬಳಕೆ ಆಗುತ್ತೆ. 3 ಔಷಧಗಳು ಮಾರ್ಕೆಟ್ನಲ್ಲಿವೆ, ಇನ್ನು ಸಾಕಷ್ಟು ಜನರಲ್ ಟಾನಿಕ್ಗಳಿವೆ. ಸತಾರದಲ್ಲಿ 50 ವರ್ಷದಿಂದ ಈ ಅರ್ಕಶಾಲ ಹೇಳುವ ಕಂಪನಿ ಶ್ವಾಸೋನಿಲ್ ಮತ್ತು ಶಿಶುಜೀವನ ಅಂತ 2 ಔಷಧಗಳನ್ನು ಮಾಡ್ತಾ ಇದ್ದಾರೆ. ಶ್ವಾಸೋನಿಲ್ನ 1 ವರ್ಷದ ಟರ್ನ್ ಓವರ್ ಇಟ್ ಈಸ್ ಅಬೌವ್ 1 crore rupees. ಅವ್ರ ರೈತರ ಹೆಸರು ಪ್ರಸಾದ್ ಶಿವರಾಮ್ ಮರಾಠೆ. ಕಳೆದ 7 ವರ್ಷಗಳಿಂದ ಅವ್ರಿಗೆ 27 ಎಕರೆ ಗೇರು ತೋಟ ಇದೆ. ಜ್ಯೂಸ್ ಕಳಿಸ್ಕೊಡ್ತಾರೆ. ಅವರು ಕಳಿಸೋದು ಕಷ್ಟದ ಕೆಲಸ. 300 kilometers ಒನ್ ವೇ ಟು ಸತಾರ, ಆಲ್ ದಿ ವೇ ಸತಾರ ಫ್ರಮ್ ಸಾವಂತವಾಡಿ ಅವರಿಗೆ. ಬಟ್ ಹೀ ಈಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅವರು ವರ್ಷಕ್ಕೆ 20,000-25,000 ಸಾವಿರ ಲೀಟ್ರು ಔಷಧಕ್ಕೆ ಕಳಿಸಿಕೊಡ್ತಾರೆ. ವಾಟ್ ಈಸ್ ಗೆಟಿಂಗ್ ಇಸ್ 10 lakh rupees. ಅವರ 27 ಎಕರೆಯಲ್ಲಿ ಅವರಿಗೆ ಕ್ಯಾಶ್ಯೂ ನಟ್ಟಿಂದ ಬರುವುದು 20 lakh rupees. ಅದರಲ್ಲಿ ಕೊಯ್ಲು ಮತ್ತು ಹೆಕ್ಕುವುದನ್ನೆಲ್ಲ ಕಳೆದ್ರೆ ಅವರಿಗೆ ಎಷ್ಟು ಚಿಲ್ಲರೆ ಉಳಿದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇದರಲ್ಲಿ ಈಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅವ್ರು ಹೇಳೋದು, ಅವ್ರು ನನ್ನ ಹತ್ರ ಪ್ರಶ್ನೆ ಕೇಳಿದ್ರು, ನಿಮ್ಮ ಹತ್ರ ಗಿರಾಕಿ ಉಂಟಾ? ನನ್ನ ಒಟ್ಟು ಹಣ್ಣಿನ 20% ಮಾತ್ರ ಹೋಗ್ತಾ ಇರೋದು, ನಿಮ್ಮ ಹತ್ರ ಗಿರಾಕಿ ಇದ್ದರೆ ಹೇಳಿ ಅಂತ. ನನ್ನ ಹತ್ರ ಗಿರಾಕಿ ಇಲ್ಲ. ಓಕೆ, ಇದು ನನ್ನೊಂದು ಹುಚ್ಚು. ನೋಡಿ, ನೀರಾ ನಿಮಗೆಲ್ಲ ಗೊತ್ತಿದೆ. ಮೊದಲ ಬಾರಿಗೆ ತಮಿಳುನಾಡಿನ ಒಂದು FPO ನೀರಾವನ್ನು ಟೆಟ್ರಾ ಪ್ಯಾಕ್ನಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದೆ. ಆನ್ಲೈನ್ ಕೂಡ ಅದು ಅವೈಲೇಬಲ್ ಇದೆ. ಇಫ್ ನೀರಾ ಕ್ಯಾನ್ ಬಿ ಸೋಲ್ಡ್ ಇನ್ ಟೆಟ್ರಾ ಪ್ಯಾಕ್, ವೈ ಕಾಂಟ್ ಕ್ಯಾಶ್ಯೂ ಜ್ಯೂಸ್? ಆಯಿತಾ? ಉತ್ತರದಲ್ಲಿ ಗೇರು ಹಣ್ಣಿನ ಬಗ್ಗೆ ಪೂರ್ವಾಗ್ರಹ, ಇದು ನಡಿಲಿಕ್ಕಿಲ್ಲ, ಅದಕ್ಕೆ ಅಡ್ಡವಾಸನೆ, ಮತ್ತೊಂದು 108 ಹೇಳುವವರಿಲ್ಲದ ಜಾಗದಲ್ಲಿ ಅಪ್ ಬ್ರ್ಯಾಕೆಟ್ಟಿಗೆ ಈ ಥರ, ಅದು ನನ್ನದೇ ಬ್ರ್ಯಾಂಡ್. ಆ ಫೋಟೋ ಯಾರು ಮಾಡಿದ್ದಲ್ಲ, ನನ್ನ ಬ್ರ್ಯಾಂಡ್ ಅದು. ಕ್ಯಾನ್ ವಿ ಸೆಲ್ ದಿಸ್? ಯೋಚನೆ ಮಾಡಿ. ಏನಾಗಬೇಕಾಗಿದೆ ಅಂದರೆ ಇಷ್ಟ ಆಗಬೇಕಾಗಿದೆ, ಒಂದು ಮಿಷನ್ ಮೋಡ್ ಆ್ಯಕ್ಷನ್ ಆ್ಯಂಡ್ ಡಿಟರ್ಮಿನೇಷನ್. ಗೇರು ಹಣ್ಣು ಸೀಸನ್ ಮುಗಿದಾಗ ನಾವು ಮತ್ತೆ ಆ ಕಡೆ ತಿರುಗೋದಲ್ಲ, ಇದನ್ನು ಕೆಲಸ ಮುಂದುವರಿಸಬೇಕಾಗಿದೆ. 2, ಟೇಸ್ಟ್ ಸ್ಯಾಂಪ್ಲಿಂಗ್. ಬೇರೆ ಬೇರೆ ಕಡೆ ಇದನ್ನು ರುಚಿ ಕೊಡುವುದು ಬೆಸ್ಟ್ ಪಾಲಿಸಿ. ನನಗೆ ಗೊತ್ತಿಲ್ಲ, 14 AICRP ಕೇಂದ್ರಗಳಿವೆ. ಫೆಮಿನಾ ಅವರಿಗೆ ಹೇಳೋಣ, ಎಲ್ಲ ಕೇಂದ್ರಗಳಲ್ಲಿ ಒಂದು ಡಿಸ್ಪೆನ್ಸರ್ ಇಟ್ಟು ಜನ ಬಂದವರಿಗೆ ಸೀಸನ್ನಲ್ಲಿ ಮಾತ್ರ ಆದರೂ ಕೂಡ ಒಂದು ಕ್ಲಾರಿಫೈಡ್ ಜ್ಯೂಸ್ ಒಂದೊಂದು ಸಣ್ಣ ಸ್ಯಾಂಪಲ್ ಕೊಡಲಿಕ್ಕಾದರೆ ನಿಮಗೆ ಅವೇರ್ನೆಸ್ಸಿಗೆ ಬೇರೆ ದೊಡ್ಡ ಖರ್ಚಿಲ್ಲ. ಜನರಿಗೆ ಇದರ ರುಚಿ ತೋರಿಸಿ. ಇಲ್ಲಿ ಕೂಡ ಅವ್ರು ಕಾಫಿ ಟೀ ಕೊಡೋ ಬದಲು ಅಡಿಗರೆ ದಯವಿಟ್ಟು ನಮಗೆ ಸ್ವಲ್ಪ ಕುಡಿಸಿ, ಒಂದು ಸಣ್ಣ ಡಿಸ್ಪೆನ್ಸರ್, ನನಗೆ ಗೊತ್ತಿಲ್ಲ, ಒಂದು 10,000 ಎಷ್ಟಿದೆ ಗೊತ್ತಿಲ್ಲ, ಒಂದು ಇರಲಿ ಸರ್. ಆಮೇಲೆ ನೀವು ಕಾಫಿ ಕಾಜು ಎಲ್ಲ ಕೊಡ್ತೀರಾ, ನಮ್ಗೆ ಖುಷಿ ಅದು. ಆದರೆ ಸುರುಗಿ ಇದನ್ನು ಕುಡಿಸಿ. ತೀರಾ ಬೇಡ ಹೇಳಿದವ್ರಿಗೆ ಬಿಡೋರು. ದಿಸ್ ಈಸ್ ದಿ ಬೆಸ್ಟ್ ವೇ ಟು ಇಂಟ್ರೊಡ್ಯೂಸ್ ಕ್ಯಾಶ್ಯೂ ಆ್ಯಪಲ್ ಟು. ಯಾಕಂದರೆ ಸರ್, ಬೇಸರ ಮಾಡ್ಕೋಬಾರದು. ನೀವು ಅದನ್ನು ಅಭಿಮಾನದಿಂದ ಹೇಳಿದರೆ ನಮ್ಮ ಅಭಿಮಾನ ಜಾಸ್ತಿ ಆಗ್ತದೆ. ಅವ್ರು ಯಾಕೆ ನನಗೆ ಕಾಪಿ ಕೊಟ್ಟರು ಅಂತ ಅನುಮಾನ ಶುರುವಾಗ್ತದೆ ಇಲ್ಲದಿದ್ದರೆ. ಸೊ ಸ್ಟಾರ್ಟ್ ದಿಸ್. ಆಮೇಲೆ ಕ್ಲಾರಿಫೈಡ್ ಝೀರೋ ಎಡಿಟಿವ್ ಹ್ಯಾಸ್ ಎ ಮೋರ್ ಪೊಟೆನ್ಷಿಯಲ್ ಟು ಬಿ ಎ ಸಕ್ಸಸ್. ಆಮೇಲೆ ಸೋಷಿಯಲ್ ಮೀಡಿಯಾ, ಯಾಕೆ ನಾವು ಸೋಷಿಯಲ್ ಮೀಡಿಯಾವನ್ನು ಇದಕ್ಕೆ ಯಾರೂ ಬಳಸ್ಕೊಂಡಿಲ್ಲ ಈವರೆಗೆ? ಅದು ಆಮೇಲೆ ಜನ ಸೇರುವಲ್ಲಿ ಕುರುವೇರಿಯವರು ಅವರು ಗೇರು ಬೀಜ ಹೇಗೆ ಮಾರಿದರೆ ಅವರನ್ನೇ ಈಗ ಒಪ್ಪಿದರೆ. ನನ್ನ ಪತ್ರಿಕೆಯವರು ಇಲ್ಲಿದ್ದಾರೆ, ಶಾರಡ್ಕ ಅವರು, ನನಗೆ 2 ತಿಂಗಳ ಪತ್ರಿಕೆಯಿಂದ ರಜೆ ಕೊಡುವುದಾದರೆ, ದಿನಕರರು ಒಂದು 5,000 ಬಾಟ್ಲಿ ಕ್ಲಾರಿಫೈಡ್ ಜ್ಯೂಸ್ ಕೊಡೋದಾದರೆ, ನಾನು ಖಂಡಿತ ಒಂದು 5,000 ಕುಟುಂಬಗಳಿಗೆ ಇದರ ರುಚಿ ತೋರಿಸಿ ಗೆದ್ದು ಬರ್ತೇನೆ ಖಂಡಿತವಾಗಿ. ಆಮೇಲೆ ಮೇಕ್ CA ರಾ ಮೆಟೀರಿಯಲ್ ಅವೈಲೇಬಲ್ ರೌಂಡ್ ದಿ ಇಯರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸದ್ಯಕ್ಕೆ ಇವರ ಹತ್ರ ಟೆಕ್ನಾಲಜಿ ಇದೆ, ಅದನ್ನು ಸ್ವಲ್ಪ ಜಾಹೀರು ಮಾಡಿದರೂ ಕೂಡ ಸಾಕು. ಆಮೇಲೆ ಗಿವ್ ಗುಡ್ ಪ್ರೈಸ್ ಟು ಫಾರ್ಮರ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಹತ್ರ ಮೊನ್ನೆ ಒಬ್ಬರು ಕೇಳಿದರು, ನನಗೆ ಗೊತ್ತಾಗಲಿಲ್ಲ. ನೀವು ಹೇಳ್ತೀರಿ ಬಿದ್ದದ್ದು ತಗೊಳ್ಬಾರ್ದು, ಗಾಯದ್ದು ತಗೊಳ್ಬಾರ್ದು, ಕಾಯಿರುವುದು ಬೇಡ, 108 ಷರ್ತು ಹಾಕ್ತೀರಿ ರೈತರಿಗೆ. ಇಷ್ಟೆಲ್ಲ ಷರ್ತು ಹಾಕಿದ ಮೇಲೆ ಎಷ್ಟು ಹಣ ಕೊಡ್ತೀರಿ? 2 ರೂಪಾಯಿ. ಹೆಕ್ಕಿದವನಿಗೂ ಅಸಲಾಗಲಿಕ್ಕಿಲ್ಲ. ನೊಬಡಿ ವಿಲ್ ಕಮ್ ಟು ಯು. ಎಸ್, ದಟ್ ಇಸ್ ಅ ಫ್ಯಾಕ್ಟ್. ಎಷ್ಟು ಕೊಡಬೇಕು ಕೇಳಿದೆ. ಡಾಕ್ಟರ್ ಆನಂದ್ ತೆಂಡೂಲ್ಕರ್, ಹೂ ಹ್ಯಾಸ್ ವರ್ಕ್ಡ್ ಆನ್ ಕ್ಯಾಶ್ಯೂ ಆ್ಯಪಲ್ ಸಿನ್ಸ್ ಲಾಸ್ಟ್ 20 years, ಹೇಳಿದ್ರೆ 20 ರೂಪಾಯಿ ಕೊಡಬೇಕು ಅಂತ. ಅದು ಇವತ್ತಿಗೆ ಸಾಧ್ಯ ಆಗದೆ ಹೋಗ್ಬೋದು, ಬಟ್ ಇಟ್ ವಿಲ್ ಬಿ ಪಾಸಿಬಲ್. ಆಮೇಲೆ ಗಿವ್ ಸಪೋರ್ಟ್ ಪ್ರೈಸ್ ಆ್ಯಂಡ್ ಹಣ್ಣು ನಿಮಗೆ ಬರುತ್ತೆ ಅಷ್ಟು ಮಾಡಿದರೆ.
ಆ್ಯಂಡ್ ಪ್ರೊಮೋಟ್ ಆ್ಯಂಡ್ ಹ್ಯಾಂಡ್ ಹೋಲ್ಡ್ ಸ್ಟಾರ್ಟಪ್ಸ್ ಆ್ಯಂಡ್ ಹೆಲ್ಪ್ ದೆಮ್ ಟು ಸಸ್ಟೈನ್ ಹೇಗೆ 2 ತಿಂಗಳಲ್ಲಿ ಖಂಡಿತ ಯಾರೂ ಶುರು ಮಾಡಿದರೂ ಅದು ಮುಂದುವರಿಯೋದಿಲ್ಲ, ಅಲ್ಲಿಗೆ ನಿಂತು ಹೋಗುತ್ತೆ. ದಯವಿಟ್ಟು ಇವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. 4 ಅಂಶಗಳನ್ನು ಹೇಳಿ ನಾನು ನಿಲ್ಲಿಸ್ತೀನಿ. ಒಂದು ಹೇಳಿಕೆ ಇದೆ, ಜಿಮ್ ಗುಡ್ವಿನ್ ಅಂತ, ಅಮೆರಿಕನ್ ಬಿಸ್ನೆಸ್ ಟಿಕೂನ್. ವಾಟ್ ಹಿ ಸೆಡ್ ಇಸ್ ದಿ ಇಂಪಾಸಿಬಲ್ ಈಸ್ ಆಫನ್ ಅನ್ಟ್ರೈಡ್. ನಾವು ಅಸಾಧ್ಯ ಅಂತ ಹೇಳುವಂಥದ್ದು ಎಷ್ಟೋ ಸಾರಿ ಪ್ರಯತ್ನ ಮಾಡದೇ ಇರುವಂಥದ್ದು. ಇದು ಗೇರು ಹಣ್ಣು ಮೌಲ್ಯವರ್ಧನೆಗೆ 100ಕ್ಕೆ 100 ಹೊಂದುತ್ತದೆ. ಫಾರ್ ಎನಿ ಡೆವಲಪ್ಮೆಂಟ್ ಟು ಹ್ಯಾಪನ್, ದುರದೃಷ್ಟವಾಗಿ ನಾನು ಯಾರನ್ನೂ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ಬಟ್ ನಮ್ಮ ಕೃಷಿ ವೈಜ್ಞಾನಿಕ ರಂಗದಲ್ಲಿ ಮತ್ತು ಡೆವಲಪ್ಮೆಂಟ್ ಏಜೆಂಟ್ಗಳು ಏನಿದ್ದಾರೆ, ಜನಪ್ರತಿನಿಧಿಗಳೇನಿದ್ದಾರೆ, ಒಂದು ದೊಡ್ಡ ಕಲ್ಪನೆ ಇದೆ. ತಂತ್ರಜ್ಞಾನ ಮತ್ತು ಸಬ್ಸಿಡಿ ಇದ್ದರೆ ಅದು ಪ್ರಮೋಟ್ ಆಗುತ್ತೆ. 100ಕ್ಕೆ 100 ತಪ್ಪು. ಬರೇ ತಂತ್ರಜ್ಞಾನ ಸಬ್ಸಿಡಿ ನೀವು ಬೇಕಿದ್ರೆ 100ಕ್ಕೆ 100 ಕೊಡಿ, ಅಡಿಮಗಿಸಿದ ಎಷ್ಟೋ ಉದಾಹರಣೆಗಳು ನಾನು ಕೊಡ್ತೀನಿ. ಯು ಹ್ಯಾವ್ ಟು ಟೇಕ್ ದಿ ಸ್ಟೇಕ್ ಹೋಲ್ಡರ್ಸ್ ಟು ಕನ್ಸಿಡ್ರೇಷನ್. ಯಾರು ಇದನ್ನು ಮಾಡ್ತೀರಾ ಅವರನ್ನು ಕೇಳೋದು, ಅವರನ್ನು ವಿಶ್ವಾಸಕ್ಕೆ ತಕ್ಕೊಳ್ಳೋದು, ಈ ಥರ ಸೋಷಿಯಲ್ ಆ್ಯಂಗಲಿಂದ ಇದನ್ನು ನೋಡೋ ಅಭ್ಯಾಸವನ್ನು ದಯವಿಟ್ಟು ನಾವು ಮಾಡಬೇಕಾಗಿದೆ. ಆಮೇಲೆ ಈ ಹೈಲಿ ಪೆರಿಷೇಬಲ್ ಅಂತೆಲ್ಲ ನಾವು ಹೇಳ್ತೀವಿ, ಸತ್ಯ, ಅದರಲ್ಲೇನು ಸಂಶಯ ಇಲ್ಲ. ಬಟ್ ಹಾಲು ಮೊಟ್ಟೆ ಅಷ್ಟೇ ಪೆರಿಷೇಬಲು. ನಾವು ಈ ಪೆರಿಷೇಬಲ್ನ ಮಂತ್ರ ಹೇಳ್ಕೊಂಡು ಕೂತ್ಕೊಂಡು ಬಿಟ್ಟರೆ ಇನ್ನೂ 10 ವರ್ಷ ಆದರೂ ಕೂಡ ಕ್ಯಾಶ್ಯೂ ಆ್ಯಪಲ್ ಮುಂದೆ ಹೋಗೋದಿಲ್ಲ. ಬ್ರೆಜಿಲ್ನಲ್ಲಿ 20-25% ಇವತ್ತು ಯುಟಿಲೈಸೇಷನ್ ಆಗುವಾಗ ಭಾರತದಲ್ಲಿ ನಾಚಿಕೆ ಆಗಬೇಕು ಅನ್ನೋ 1% ಕೂಡ ಆಗ್ತಾಯಿಲ್ಲ. ಬ್ರೆಜಿಲ್ನಲ್ಲಿ ಫ್ರೆಶ್ ಹಣ್ಣನ್ನು ಟೇಬಲ್ ಫ್ರೂಟ್ ಆಗಿ ಅವ್ರದ್ದೇ ಆದಂಥ ವಿಧಾನಗಳನ್ನು ಅನುಸರಿಸಿ ರೀಫರ್ ಟ್ರಕ್ನಲ್ಲಿ ತಗೊಂಡೋಗಿ ಅಪ್ ಟು 3000 ಕಿಲೋಮೀಟರ್ಸ್ ದೇ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸೆಲ್ ಇಟ್. ನಾವೊಂದು 4 ಮಂದಿ ಸದಸ್ಯರು ಈಗ ನಮ್ಮ ಗ್ರೂಪ್ನಲ್ಲಿ ಬಂದಿದ್ದಾರೆ. ಆಮೇಲೆ ಈ ಥಿಂಕ್ ಸೋಷಿಯಲಿ ಆ್ಯಂಡ್ ಟೇಕ್ ಟು ಪೀಪಲ್, ನಮ್ಮ ಉತ್ಪನ್ನಗಳನ್ನು ಜನರಿಗೆ ತಗೊಂಡು ಈ ಕೆಲಸ ಆಗಿಲ್ಲ. ಐ ಹ್ಯಾವ್ ಟು ಸೆಲ್ಯೂಟ್ ದೆಮ್. ಭಾಳ ಒಳ್ಳೊಳ್ಳೆ ಉತ್ಪನ್ನಗಳನ್ನ ಮಾಡಿದ್ದಾರೆ. 2 ಮಾತೇ ಇರಲಿ, ಸ್ವಲ್ಪ ಬದಲಾವಣೆ ಬೇಕಾಗ್ಬೋದು ರುಚಿಗೆ ಹೊಂದಿಕೊಂಡು. ನಾನು ಬೆಳಿಗ್ಗೆ ಬಂದು ಮಾಡಿದ್ದೆ ಅದೇ ರುಚಿ. ಇನ್ನು ರುಚಿ ನೋಡೋದವರಿದ್ದರೆ ಇವರ ಈ PCKದ್ದೆಲ್ಲ ಸ್ವಲ್ಪ ಏನೂ ಬೆರೆಸದ ಸಕ್ಕರೆ ಹಾಕದ ಸ್ವಲ್ಪ ಒಂದೊಂದು ಚಮಚ ಕುಡಿದು ನೋಡಿ. ಇಟ್ ಇಸ್ ಡೆಫಿನೆಟ್ಲಿ ಅದರಲ್ಲಿ ಆ ಕಿಚ್ ಏನೂ ಹೇಳೋದಿಲ್ಲ. ಅದ್ಭುತ ಉತ್ಪನ್ನಗಳನ್ನು ಮಾಡಿದ್ದಾರೆ. ಅದನ್ನು ಜನರ ಬಳಿ ತಗೊಂಡು ಹೋಗೋದು, ಅವರ ಅಭಿಪ್ರಾಯ ಕೇಳೋದು, ಅಗತ್ಯದ ಬದಲಾವಣೆಗಳನ್ನು ಮಾಡೋದು, ಆಮೇಲೆ ಗೇರು ಹಣ್ಣಿನ ಸೀಸನ್ ಮುಗಿದ ಮೇಲೆ ಇದನ್ನು ಮರೆಯದೇ ಇರೋದು. ಇಷ್ಟು ಮಾಡಿದರೆ ದಿಸ್ ವಿಲ್ ಕಮ್ ಅಪ್. 2030ಯಲ್ಲಿ ಗೇರು ಹಣ್ಣಿನ ಮೌಲ್ಯವರ್ಧನೆ ರೊಕ್ಕ ತಗೊಂಡು ಹಾರ್ಬೋದು. ಇವತ್ತು ಎಲ್ಲಿದೆ ಅಂದರೆ ಗೇರು ಹಣ್ಣಿನ ಮೌಲ್ಯವರ್ಧನೆ ಬರೇ ಅಡ್ಹಾಕ್ ವ್ಯವಸ್ಥೆಗಳು. ಯಾರೊಬ್ಬರು ವೃತ್ತಿಪರರು ಇದರೊಳಗೆ ಇಲ್ಲ. ಪಕ್ಕಾ ಪ್ರೊಫೆಷನಲ್ಸ್, ಬಿಗ್ ಬ್ರದರ್ಸ್ ಇನ್ ಫುಡ್ ಇಂಡಸ್ಟ್ರಿ, ದರ್ ಇಸ್ ನೋ ದರ್. ಅವರು ಬರುವವರೆಗೆ ಇದು ಟೇಕ್ ಆಫ್ ಆಗೋದಿಲ್ಲ. ಗಾಡಿ ಇಲ್ಲೇ ನಿಲ್ತಾರೆ, ಮಣಿಪಾಲ ಬಸ್ಸಿನಾಗೆ ಹೋಗ್ತದೆ 3 ಫೀಟ್ ಹಿಂದೆ 3 ಫೀಟ್ ಮುಂದೆ. ಸೊ ಅವರ್ ಅಪ್ರೋಚ್ ಶುಡ್ ಅಟ್ರ್ಯಾಕ್ಟ್ ದಿ ಫುಡ್ ಪ್ರೊಸೆಸ್. ಯಾರು ಬರ್ತಾರೆ ಫುಡ್ ಪ್ರೊಸೆಸರ್ಸು? ಅಂಬಾನಿ ಬರೋದಿಲ್ಲ, ರಾಧಾಕೃಷ್ಣ ಬರ್ತಾರೆ. ನಮಗೆ ರಾಧಾಕೃಷ್ಣ ಬೇಕು, ಶ್ಯಾಮಲಾ ಶಾಸ್ತ್ರಿ ಅವರು ಬೇಕು. ಅವರು ಮಾಡೋದನ್ನು ನೋಡಿ ಅಂಬಾನಿ ಕಲಿಬೇಕು. ಥ್ಯಾಂಕ್ ಯು.